ನಮಸ್ತೆ ವೀಕ್ಷಕರೇ, ಸಿ ಎಸ್ ಫ್ಯಾಷನ್ಗೆ ಸ್ವಾಗತ. ರುಚಿ ರುಚಿಯಾದ ಹಲಸಿನ ಹಣ್ಣಿನ ಇಡ್ಲಿ ತುಂಬ ಅಂದರೆ ತುಂಬ ಮೃದುವಾಗಿರುತ್ತೆ, ಅಷ್ಟೇ ಕೂಡ ರುಚಿಯಾಗಿ ಕೂಡ ಇರುತ್ತೆ. ಇದಕ್ಕೆ ತುಪ್ಪ ಹಾಕೋ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಲಸಿನ ತೊಗೊಂಡಿದ್ದೀನಿ, ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಬಿಡಿಸಿಟ್ಕೋಬೇಕು. 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ನೀಟಾಗಿ ಹಾಕ್ಕೊಂಡು 2 ಸಲ ನೀಟಾಗಿ ತೊಳ್ಕೊಬೇಕು, ಧೂಳಿರುತ್ತೆ. ಇದನ್ನು 3 ರಿಂದ 4 ಗಂಟೆ ನೆನೆ ಹಾಕೋಬೇಕು ಅಕ್ಕಿನ. ಅದೇ ಲೋಟದಲ್ಲಿ 1 ಲೋಟ ಹಲಸಿನ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಕಾಳುಮೆಣಸು ಮತ್ತು ಏಲಕ್ಕಿ ಕಾಯಿ, ಅಡುಗೆ ಅರಿಶಿನ ಹಾಕ್ಕೊಂಡು ಒಂದ್ಸಲ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದಮೇಲೆ ನೆನೆಸಿರುವಂತಹ ಅಕ್ಕಿ ಮತ್ತು ಬೆಲ್ಲನ ಕರಸಿಟ್ಕೊಂಡಿರಬೇಕು. ಅದನ್ನು ನೀಟಾಗಿ ಸೋಸ್ಕೋಬೇಕು, ಅದರಲ್ಲಿ ಗಲೀಜಿರುತ್ತೆ. ಅದನ್ನು ನೀಟಾಗಿ ಹಾಕೋಬೇಕು. ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಇಡ್ಲಿ ಹಿಟ್ಟು ಅದಕ್ಕೆ ಚೆನ್ನಾಗಿ ರುಬ್ಕೋಬೇಕು. ಚೆನ್ನಾಗಿ ರುಬ್ಬಾದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಡ್ಲಿ ಹಿಟ್ಟು ಅದಕ್ಕೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇಡೀ ನೈಟು ಹಾಗೆ ಇಡಬೇಕು. ಇದನ್ನು ಚೆನ್ನಾಗಿ ಬೆಳಿಗ್ಗೆಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ನೀಟಾಗಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹಚ್ಕೊಂಡು ಇಡ್ಲಿ ಹಾಕ್ಕೊಳ್ಳೋಣ. ನೀಟಾಗಿ ಎಲ್ಲ ಇಡ್ಲಿ ಎಲ್ಲ ಹಾಕ್ಕೊಂಡಾಗಿದೆ. ಇದನ್ನು ನಾವು ಒಂದು 20 ನಿಮಿಷ ಇಡ್ಲಿನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 15 ರಿಂದ 20 ನಿಮಿಷದೊಳಗಡೆ ಇಡ್ಲಿ ಚೆನ್ನಾಗಿ ಬೇಯುತ್ತೆ. ಇದನ್ನು ಬಿಸಿ ಬಿಸಿ ಇಡ್ಲಿಗೆ ನಾವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ರುಚಿಯಾದ ಹಲಸಿನ ಹಣ್ಣಿನ ತುಪ್ಪದ ಇಡ್ಲಿ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.